20 ದಿನಗಳಲ್ಲಿ ಕನಿಷ್ಠ ಪಕ್ಷ 50,000 ರೂಪಾಯಿಗಳನ್ನು ಹೇಗೆ ಸಂಪಾದನೆ ಮಾಡ್ಬೋದು ಅನ್ನುವಂಥ ಒಂದು ವಿಚಾರವನ್ನು ನಾನು ನಿಮಗೆ ಇವತ್ತು ಹೇಳೋದಕ್ಕೆ ಬಂದಿದ್ದೀನಿ. ಸೊ ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆಯಪ್ಪ ಅಂದರೆ ಫಾಸ್ಟ್ 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 ಎಲ್ಲ ರೀತಿಯಲ್ಲೂ ಫಾಸ್ಟ್ ಆಗ್ತಾ ಇದೆ. ಸೊ ಇವತ್ತು ಬೆಳೆ ಇಡಬೇಕು, ನಾಳೆನೇ ನಮಗೆ ಬೆಳೆ ಬಂದ್ಬಿಡ್ಬೇಕು, ನಾಳೆನೇ ನಮಗೆ ದುಡ್ಡು ಬಂದ್ಬಿಡ್ಬೇಕು. ಈ ರೀತಿಯಾದಂಥ ಆಲೋಚನೆಗಳನ್ನು ಹೆಚ್ಚಿನ ಜನರು ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂದರೆ ದುಡ್ಡು ದುಡ್ಡು ದುಡ್ಡು. ನಾವು ಏನು ಆಹಾರ ಉತ್ಪಾದನೆಗಿಂತಲೂ ಹೆಚ್ಚಾಗಿ ದುಡ್ಡನ್ನು ಸಂಪಾದನೆ ಮಾಡಬೇಕು, ದುಡ್ಡನ್ನು ಬೆಳಿಬೇಕು ಅನ್ನೋ ಒಂದು ಹಂಬಲ ಎಲ್ಲ ರೀತಿಯಾದಂಥ ರೈತರಿಗೆ ಇರ್ತದೆ. ಸಾಕಷ್ಟು ಜನ ರೈತರು ಸಾಲಗಳನ್ನು ಮಾಡಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ. ಹಾಗೂ ಸಂಸಾರಿಕ ನಿರ್ವಹಣೆ ಇದೆಯಲ್ಲ, ಇವತ್ತಿನ ದಿನಗಳಲ್ಲಿ ಒಂದು ಮಕ್ಕಳನ್ನು ಓದಿಸ್ಬೇಕು ಅಂತಂದರೆ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದಿಸ್ತಾರೆ. ಸೊ ಈ ಒಂದು ಖರ್ಚು 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 ಹೆಚ್ಚಾದಂಥ ದಿನಗಳಲ್ಲಿ ರೈತರು ಏನಪ್ಪ ಮಾಡ್ತಾರೆ ಅಂದರೆ ಇವತ್ತು ಬೆಳೆ ಇಡಬೇಕು, ನಾಳೆನೇ ನಮಗೆ ದುಡ್ಡು ಬಂದ್ಬಿಡ್ಬೇಕು. ಆ ಥರದ್ದು ಯಾವುದಾದ್ರೂ ಒಂದು ಬೆಳೆ ಇದೆಯಾ, ಆ ಥರದ್ದು ಯಾವುದಾದ್ರೂ ಒಂದು ಕೃಷಿ ಇದೆಯಾ ಅಂತೇಳಿ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಅಂಥವರಿಗೆ ನಾನು ಬರೀ 20 ದಿನಗಳಲ್ಲಿ ಕನಿಷ್ಠ 50,000 ರೂಪಾಯಿಗಳನ್ನು ಹೇಗೆ ಸಂಪಾದನೆ ಮಾಡ್ಬೋದು ಅಂತಕ್ಕಂಥ ವಿಚಾರವನ್ನು ಹೇಳೋದಕ್ಕೆ ಬಂದಿದ್ದೀನಿ. ಅದು ಯಾವ ಕೃಷಿ ಗೊತ್ತಾ? ಅದು ರೇಷ್ಮೆ ಹುಳು ಸಾಕಾಣಿಕಾ ಕೃಷಿ. ಸೊ ರೇಷ್ಮೆ ಕೃಷಿಯನ್ನು ಯಾರು ಬೇಕಾದರೂ ಸಾಕಾಣಿಕೆಯನ್ನು ಮಾಡ್ಬೋದು. ಜಮೀನು ಇರೋರು ಮಾಡ್ಬೋದು, ಜಮೀನು ಇಲ್ಲದೆ ಇರೋರು ಮಾಡ್ಬೋದು, ಮನೆ ಇರೋರು ಮಾಡ್ಬೋದು, ಮನೆ ಇಲ್ಲದೆ ಇರೋರು ಮಾಡ್ಬೋದು. ಆದರೆ ಮಾಡೋದಕ್ಕೆ ಒಂದು ಮನಸ್ಸು ಮಾತ್ರ ಬೇಕು. ಈಗ ಒಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಒಬ್ಬ ವ್ಯಕ್ತಿಗೆ ಮನೆನೂ ಇಲ್ಲ, ಜಮೀನು ಇಲ್ಲ ಅಂತ ಇಟ್ಕೊಳ್ಳೋಣ. ಸೊ ಅವರು 20 ದಿನಗಳಲ್ಲಿ 50,000 ರೂಪಾಯಿಗಳನ್ನು ಸಂಪಾದನೆ ಮಾಡಬಹುದಾ? ಎಸ್, ಮಾಡಬಹುದು. ಅದು ಹೇಗೆ ಅಂತ ನಾನು ಹೇಳ್ತೀನಿ, ಕೇಳಿ. ಉದಾಹರಣೆಗೆ ಅವರಿಗೆ ಜಮೀನು ಇಲ್ಲ, ಮನೇನೂ ಇಲ್ಲ, 20 ದಿನದಲ್ಲಿ 50,000 ರೂಪಾಯಿ ಸಂಪಾದನೆ ಮಾಡಬೇಕು. ಹೇಗಪ್ಪ ಅಂದರೆ, ಮೊದಲಿಗೆ ಅವರು ಒಂದು ರೇಷ್ಮೆ ಹುಳು ಸಾಕಾಣಿಕೆ ಮಾಡುವಂಥ ಒಂದು ಮನೆಯನ್ನು ಹುಡುಕ್ಬೇಕು. ಸಾಕಷ್ಟು ಜನ ಇವತ್ತು ರೇಷ್ಮೆ ಕೃಷಿ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಮನೆಗಳನ್ನು ಕಟ್ಟಿ ಹಾಗೆ ಬಿಟ್ಬಿಟ್ಟಿದ್ದಾರೆ. ಅಂತಹ ಮನೆಗಳನ್ನು ಹುಡುಕಿ ಬಾಡಿಗೆ ಆಧಾರದ ಮೇಲೆ ಅವರು ಬಾಡಿಗೆಗೆ ತಗೊಬೇಕು. ಅದಾದ ನಂತರ ಸಾಕಷ್ಟು ಜನ ರೈತರು ಇವತ್ತು ಏನು ರೇಷ್ಮೆ ಸೊಪ್ಪು ಅಥವಾ ಕಂಬಳಿ ಸೊಪ್ಪು ಅಂತ ಏನು ಕರೀತಾರೆ, ಅಂತಹ ತೋಟಗಳನ್ನು ಮಾಡಿ ಸಾಕಾಣಿಕೆ ಮಾಡುವಂಥವ್ರಿಗೇನೆ ಮಾರಾಟ ಮಾಡ್ತಾ ಇದ್ದಾರೆ. ಸೊ ಅಂತಹ ತೋಟಗಳನ್ನು ನಾವು ಹೋಗಿ ಮಾತಾಡಿ ಅವ್ರ ಹತ್ರ ಸೊಪ್ಪನ್ನು ಕೊಂಡ್ಕೊಬೇಕಾಗುತ್ತೆ. 100 ಮೊಟ್ಟೆ ಹುಳ ಮೇಯಿಸೋದಕ್ಕೆ ಒಂದು ಅಂದಾಜು 35ರಿಂದ 40 ಮೂಟೆಗಳಷ್ಟು ರೇಷ್ಮೆ ಸೊಪ್ಪು ಬೇಕಾಗ್ತದೆ. ಸೊ ನಮಗೆ ಈ ಒಂದು 20 ದಿನದ ಪದ್ಧತಿನಲ್ಲಿ 30 ಮೂಟೆ ಸೊಪ್ಪಿದ್ರೆ ರೇಷ್ಮೆ ಹುಳ ಸಾಕೋದಕ್ಕೆ ಸಾಕಾಗ್ತದೆ. ಕನಿಷ್ಠ ಒಂದು 30 ಮೂಟೆ ನಾವು ಸೊಪ್ಪನ್ನು ಕೊಂಡ್ಕೊಳ್ತೀವಿ ಅಂತ ಇಟ್ಕೊಳ್ಳೋಣ. ಅದಾದ ನಂತರ ಈಗ ರೇಷ್ಮೆ ಚಾಕಿ ಸೆಂಟರ್ಗಳು ಅಂತ ಇರ್ತವೆ, ಚಾಕಿ ಸಾಕಾಣಿಕಾ ಕೇಂದ್ರಗಳು ಅಂತ. ಇವರು ಮುಂಚೆ 1 ಜರಕ್ಕೆ ಹುಳುಗಳನ್ನು ಕೊಡ್ತಾ ಇದ್ರು. ಅದಾದ ನಂತರದ ದಿನಗಳಲ್ಲಿ 2ನೇ ಹಂತಕ್ಕೆ ಹುಳುಗಳನ್ನ ಕೊಡ್ತಾ ಇದ್ರು. ಹೀಗೆ ಮುಂದುವರಿತಾ ಇವತ್ತು 3ನೇ ಹಂತಕ್ಕೆ ಅವರು ಬಂದ್ ಮಾಡಿಬಿಟ್ಟು ರೇಷ್ಮೆ ಹುಳುಗಳನ್ನು ಕೊಡ್ತಾ ಇದ್ದಾರೆ. ಸೊ 3ನೇ ಹಂತ ಬಂದ್ ಮಾಡಿ ಕೊಟ್ಟ ಮೇಲೆ ರೈತ ಮೇಯಿಸುವಂಥದ್ದು ಕೇವಲ 15 ದಿನಗಳು ಮಾತ್ರ ಮೇಯಿಸಬೇಕಾಗುತ್ತೆ. ಅದರಲ್ಲಿ 4ನೇ ಹಂತಕ್ಕೆ 3 ಜ್ವರದಿಂದ 4ನೇ ಹಂತಕ್ಕೆ ಬರಬೇಕು ಅಂದರೆ ಕನಿಷ್ಠ ಒಂದು 4 ದಿನ ಅಥವಾ 5 ದಿನ ತಗೊಳ್ತದೆ ಅಂತ ಇಟ್ಕೊಳ್ಳೋಣ. ಅದಾದ ಮೇಲೆ 4ನೇ ಜ್ವರ ಎದ್ದ ನಂತರ 8 ದಿನಗಳು ಸತತವಾಗಿ 8 ದಿನಗಳು ಆದ ತಕ್ಷಣ ಹುಳ ಹಣ್ಣಾಗ್ತದೆ. ಸೊ 9-10ನೇ ದಿನದಲ್ಲಿ ನೀವು ಹುಳಗಳನ್ನೆಲ್ಲ ಹಾದ್ಬಿಟ್ಟು ಚಂದ್ರಿಕೆಗೆ ಬಿಡ್ತೀರಿ. ಚಂದ್ರಿಕೆಗೆ ಬಿಟ್ಟ ನಂತರ 3 ದಿನಗಳಕ್ಕೆ
ಏನು ಚಂದ್ರಿಕೆಗೆ ಹುಳಗಳನ್ನ ಹಾಕ್ತಿರಲ್ಲ, ಹಾಕಿದ್ದ ಆದಮೇಲೆ 3 ದಿನಕ್ಕೆ ನಾವು ಗೂಡು ಬಿಡಿಸ್ಬೇಕಾಗ್ತದೆ. 4 ಅಥವಾ 5ನೇ ದಿನದಲ್ಲಿ ರೇಷ್ಮೆ ಗೂಡನ್ನು ಮಾರುಕಟ್ಟೆಗೆ ತಗೊಂಡೋಗಿ ಮಾರಾಟ ಮಾಡಬೇಕಾಗುತ್ತೆ. ಸೊ ಹುಳ ಹಣ್ಣಾದ ಮೇಲೆ 5 ದಿನ, 3 ಜ್ವರದಿಂದ 4ನೇ ಜ್ವರಕ್ಕೆ ಬರಬೇಕಾದ್ರೆ 4ರಿಂದ 5 ದಿನ, 5 + 5 10 ದಿನ ಆಯಿತು. ಜೊತೆಗೆ 4 ಜ್ವರ ಎದ್ದು ಹುಳ ಹಣ್ಣಾಗಬೇಕಾದ್ರೆ ನಮಗೆ ಮ್ಯಾಕ್ಸಿಮಮ್ 8ರಿಂದ 9 ದಿನ. ಸೊ ಟೋಟಲು ಇದೇನಿದೆ 5 + 5 + 8ರಿಂದ 9, ಈ ಟೋಟಲ್ ನಾವು ಕೂಡಿದಾಗ 20 ದಿನಗಳಾಗ್ತದೆ. ಈ 20 ದಿನಗಳಲ್ಲಿ ನಾವು ಒಂದು ರೇಷ್ಮೆ ಕೃಷಿಯನ್ನು ಮಾಡಿ, ಅಥವಾ ರೇಷ್ಮೆ ಕೃಷಿಯ ಒಂದು ಸೈಕಲ್ ಅಥವಾ ಒಂದು ಬ್ಯಾಚನ್ನು ಮಾಡಿ ಮಾರಾಟ ಮಾಡಿದಾಗ ನಮಗೆ ಅಲ್ಲಿ ಸಾಕಷ್ಟು ದುಡ್ಡು ಸಂಪಾದನೆ ಆಗ್ತದೆ. ಸೊ ಆದಾಯ ಮತ್ತು ಖರ್ಚುಗಳನ್ನು ನಾವು ನೋಡ್ತಾ ಹೋದಾಗ, ಉದಾಹರಣೆಗೆ 100 ಮೊಟ್ಟೆ ರೇಷ್ಮೆ ಹುಳ ಮೇಯಿಸ್ತೀರಿ ಅಂತ ಇಟ್ಕೊಳ್ಳೋಣ. ಈಗ 100 ಮೊಟ್ಟೆ ಹುಳ ಮೇಯಿಸೋದಕ್ಕೆ ಅಂದಾಜು ಖರ್ಚು ಮತ್ತು ವೆಚ್ಚಗಳನ್ನು ನಾವು ಅವಲೋಕನ ಮಾಡಿದಾಗ 100 ಮೊಟ್ಟೆ 3 ಜರದ ಹುಳುಗಳಿಗೆ ಒಂದು 12ರಿಂದ 12,500 ಸಾವಿರ ರೂಪಾಯಿ ಬೇಕಾಗ್ತದೆ. ಅದಾದ ನಂತರ 100 ಮೊಟ್ಟೆ ರೇಷ್ಮೆ ಸೊಪ್ಪನ್ನು ಕೊಳ್ಳೋದಕ್ಕೆ, ಅಂದರೆ ಕಂಬಳಿ ಸೊಪ್ಪನ್ನು ಕೊಳ್ಳೋದಕ್ಕೆ ಒಂದು ಅಂದಾಜು ಒಂದು 35ರಿಂದ 40 ಮೂಟೆ ಬೇಕಾಗುತ್ತೆ. ಒಂದು ಮೂಟೆಗೆ ಕನಿಷ್ಠ ಒಂದು 500 ರೂಪಾಯಿ ಅಂತ ಇಟ್ಕೊಳ್ಳೋಣ. 500 ರೂಪಾಯಿ ಅಂದರೆ 40 ಮೂಟೆಗೆ 20,000 ರೂಪಾಯಿಗಳಾಗ್ತದೆ. 20,000 + 12,500 ಎಷ್ಟಾಯಿತು? 32,500 ಆಯಿತು. ಆಮೇಲೆ ಈಗ ಬಾಡಿಗೆ, ಮನೆ ಇರೋದಿಲ್ಲ, ಮನೆಗೆ ನಾವು ಬಾಡಿಗೆ ಕಟ್ಟಬೇಕು. ಬಾಡಿಗೆ ಖರ್ಚು ಒಂದು ಸ್ವಲ್ಪ ಇಟ್ಕೊಳ್ಳೋದು. ಆಮೇಲೆ ನಾವು ಹುಳ ಒಬ್ಬರೇ ಮೇಯಿಸೋದಕ್ಕಾಗೋದಿಲ್ಲ. ಒಂದು ವಾರಕ್ಕೆ ಒಂದು 8 ದಿನಕ್ಕೆ ಒಬ್ಬ ಲೇಬರನ್ನು ತೊಗೊತೀವಿ ಅಂತ ಇಟ್ಕೊಳ್ಳಿ. ಗಂಡ ಹೆಂಡತಿ ಜೊತೆಯಲ್ಲಿ ಒಬ್ಬ ಲೇಬರನ್ನು ತೊಗೊತೀವಿ ಅಂತ ಇಟ್ಕೊಳ್ಳಿ. ಸೊ ಲೇಬರ್ ಚಾರ್ಜು ಒಂದು ಸ್ವಲ್ಪ ಹೋಗುತ್ತೆ. ಆಮೇಲೆ ಸಣ್ಣ ಪುಟ್ಟ ಔಷಧಿಗಳನ್ನು ಕೊಡಬೇಕಾಗುತ್ತೆ. 4 ಜ್ವರಕ್ಕೆ ಬಂದಾದಾಗ ಸುಣ್ಣ ಹಾಕಬೇಕಾಗುತ್ತೆ, ಅಥವಾ ಊಜಿ ಪೌಡ್ರ್ ಹಾಕಬೇಕಾಗುತ್ತೆ, ಅಥವಾ ಬೇರೆ ಇನ್ಯಾವುದಾದ್ರು ಸಣ್ಣ ಪುಟ್ಟ ಔಷಧಿ ಕೊಡಬೇಕಾಗುತ್ತೆ. ಅದರದ್ದು ಮತ್ತು ಇದ್ರದ್ದು ಎಲ್ಲ ಸೇರಿ ಒಂದು 10ರಿಂದ 12,000 ರೂಪಾಯಿ, ಮ್ಯಾಕ್ಸಿಮಮ್ ಒಂದು 10,000 ರೂಪಾಯಿ ಅಂತ ನಾನು ಒಂದು ಅಂದಾಜು ಮಾಡ್ತಾ ಇದ್ದೀನಿ. ಒಂದು 10,000 ರೂಪಾಯಿ ಅದು ಖರ್ಚು ಹೋಗುತ್ತೆ ಅಂತ ಇಟ್ಕೊಳ್ಳಿ. ಸೊ 10 + 12 + 20 ಎಷ್ಟಾಯಿತು? 20, 20 40, 42,000 ರೂಪಾಯಿಗಳು ಒಟ್ಟು ಖರ್ಚನ್ನು ಭರಿಸ್ಬೇಕಾಗುತ್ತೆ. ಈಗ ಲಾಭ ನೋಡೋದಾದರೆ, ಈ 100 ಮೊಟ್ಟೆ ರೇಷ್ಮೆ ಹುಳ ಮೇಯಿಸಿದಾಗ ಎಷ್ಟು ಲಾಭ ಸಿಗುತ್ತೆ ಅಂತ ನೋಡೋದಾದರೆ, ಸೊ ನಮಗೆ 100 ಮೊಟ್ಟೆಗೆ ಅಂದಾಜು 100ರಿಂದ 120 kg ಅಥವಾ 25 kgಯಷ್ಟು ಇಳುವರಿಯನ್ನು ತೆಗಿಬೋದು. ಸೊ ನಾವು ಒಂದು ಅಂದಾಜು ಆವ್ರೇಜು 1 kg ಗೂಡಿಗೆ 600 ರೂಪಾಯಿ, ಸರಾಸರಿ 600 ರೂಪಾಯಿ, ಕನಿಷ್ಠ 600 ರೂಪಾಯಿ ಬೆಲೆ ಹೋಗುತ್ತೆ ಅನ್ನೋದಾಯಿತು ಅಂದರೆ 120 kgಗಳಿಗೆ ಎಷ್ಟಾಗುತ್ತೆ? 120 kgಗಳಿಗೆ 72,000 ರೂಪಾಯಿಗಳು ಆದಾಯ ಬರ್ತದೆ. ಈ 72,000 ರೂಪಾಯಿಗಳಲ್ಲಿ ನಾವು ಖರ್ಚು ಎಷ್ಟು ಮಾಡಿದ್ರಿ? ಖರ್ಚು ಎಷ್ಟಾಯಿತು? 42,000 ರೂಪಾಯಿಗಳು. ಆದಾಯ ಬಂದಿರೋದು ಎಷ್ಟಪ್ಪ ಅಂದರೆ 72,000 ರೂಪಾಯಿಗಳು. ಸೊ 72,000 ರೂಪಾಯಿಗಳಲ್ಲಿ 42,000 ರೂಪಾಯಿಗಳನ್ನು ಕಳೆದಾಗ ನಮಗೆ ಉಳ್ಕೊಳ್ಳುತ್ತೆ 30,000 ರೂಪಾಯಿ. ಅಂದರೆ 20 ದಿನಕ್ಕೆ 30,000 ರೂಪಾಯಿಗಳನ್ನು ನಾವು ಆದಾಯವನ್ನು ಗಳಿಸ್ಬೋದು ಒಬ್ಬ ವ್ಯಕ್ತಿ. ಸೊ ಅಥವಾ ಒಬ್ಬರು ಅಥವಾ ಇಬ್ಬರು ಅಂತ ಇಟ್ಕೊಳ್ಳೋಣ. ಒಂದು ದಿನಕ್ಕೆ 1,500ದಿಂದ ಮಿನಿಮಮ್ 1,500 ರೂಪಾಯಿಯಷ್ಟು ಲಾಭವನ್ನು ಈ ಒಂದು ರೇಷ್ಮೆ ಕೃಷಿಯಲ್ಲಿ ಸಂಪಾದನೆ ಮಾಡ್ಬೋದು. ಇದು ಮನೇನೂ ಇಲ್ಲ, ಜಮೀನು ಇಲ್ಲ, ಏನೂ ಇಲ್ಲ, ನಾನು ಸಂಪಾದನೆ ಮಾಡಬೇಕು ಅಂತ ಇರೋ ಅಂಥ ರೈತರಿಗೆ. ಇನ್ನು ಮನೇನೂ ಇದೆ, ಜಮೀನು ಇದೆ, ರೇಷ್ಮೆ ಕೃಷಿ ಮಾಡ್ತಾ ಇದ್ದೀವಿ, ರೇಷ್ಮೆ ಮನೇನೂ ಇದೆ, ಮತ್ತು ಜಮೀನಲ್ಲಿ ನಾವು ಕಂಬಳಿ ಸೊಪ್ಪು ಹಾಕಿದ್ದೀವಿ, ಸೊ ಕಂಬಳಿ ಸೊಪ್ಪು ನಮ್ಮದೇ ಸ್ವಂತ ಇದೆ ಅನ್ನೋಂಥ ರೈತರಿಗೆ 12,000 ರೂಪಾಯಿ ರೇಷ್ಮೆ ಹುಳಗೆ ಹೋಗುತ್ತೆ. 4ರಿಂದ 5,000 ರೂಪಾಯಿ ಲೇಬರ್ ಚಾರ್ಜು, ಔಷಧಿಗಳು ಅಥವಾ ಇತರೆ ಖರ್ಚುಗಳಿಗೆ ಹೋಗ್ತದೆ. ಸೊ ಒಟ್ಟು
12 ಪ್ಲಸ್ 5 17,000 ರೂಪಾಯಿ ಆಗುತ್ತೆ. 72,000 ರೂಪಾಯಿಯಲ್ಲಿ 17,000 ರೂಪಾಯಿಯನ್ನು ನಾವು ಮೈನಸ್ ಮಾಡಿದಾಗ ಉಳ್ಕೊಳ್ಳೋ ಅಂತ ಅಮೌಂಟ್ ಎಷ್ಟು ಅಂತೇಳಿ ನೀವು ಕಮೆಂಟ್ಸ್ ಮಾಡಿ. ಸೊ ಇಷ್ಟು ದೊಡ್ಡ ಮಟ್ಟದ ಹಣವನ್ನ ಕೇವಲ 20 ದಿನಗಳಲ್ಲಿ ನಾವು ಸಂಪಾದನೆ ಮಾಡ್ಬೋದು ಅಂದ್ರೆ ನಾವೆಲ್ಲರೂ ಯಾಕೆ ರೇಷ್ಮೆ ಕೃಷಿಯನ್ನ ಮಾಡಬಾರ್ದು? ಸೊ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಗಿದೆ ಅಂದ್ರೆ ಒಂದು ಲೈಕ್ ಮಾಡಿ, ಈ ಒಂದು ಮಾಹಿತಿಯನ್ನ ಎಲ್ಲ ರೈತರಿಗೂ ಶೇರ್ ಮಾಡ್ತೀರಾ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.